ನೆಲಮಂಗಲ ತಾಲೂಕಿನ ದಾಬಸ್ಪೇಟೆ ಪಟ್ಟಣದ ಶಿವಗಂಗಾ ವೃತ್ತದಲ್ಲಿ ಮೋನಿಶಾ ಫ್ಯೂಯಲ್ ಸ್ಟೇಷನ್ಗೆ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಚಾಲನೆ ನೀಡಿದರು. ಚಾಲನೆ ನೀಡಿ ನಂತರ ಮಾತನಾಡಿ, ಏಷ್ಯಾದ ಅತಿದೊಡ್ಡ ಕೈಗಾರಿಕಾ ಪ್ರದೇಶವಾದ ಸೋಂಪುರಕ್ಕೆ ಪೆಟ್ರೋಲ್ ಬಂಕ್ನ ಅವಶ್ಯಕತೆ ತುಂಬ ಇದ್ದು, ಈ ನಿಟ್ಟಿನಲ್ಲಿ ಶಿವಗಂಗೆ ವೃತ್ತದ ಬಳಿ ನಿವೃತ್ತ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹನುಮಂತರಾಯಪ್ಪ ಮತ್ತು ಕುಟುಂಬದವರು ಬಂಕ್ ಸ್ಥಾಪಿಸಿರುವುದು ಸಂತೋಷದಾಯಕ ಹಾಗೂ ಬೆಳೆಯುತ್ತಿರುವ ಪಟ್ಟಣಕ್ಕೆ ಅವಶ್ಯಕತೆ ಪೂರೈಸುವ ಜೊತೆಗೆ ಇನ್ನಷ್ಟು ಉದ್ದಿಮೆ ಸ್ಥಾಪಿಸುವ ಶಕ್ತಿ ನೀಡಲಿ ಎಂದು ಆಶಿಸಿದರು. ನಂತರ ಈ ಸಂದರ್ಭದಲ್ಲಿ ನೆಲಮಂಗಲ ಶಾಸಕರಿಗೆ ಹಲವಾರು ಮನವಿಗಳು ಸಲ್ಲಿಕೆಯಾಗಿತ್ತು. ಮುಖ್ಯವಾಗಿ ಶಾಸಕರಿಗೆ ಶಿವಗಂಗೆ ವೃತ್ತದ ಬಳಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಶೌಚಾಲಯ ನಿರ್ಮಿಸುವಂತೆ ಮನವಿ ಮಾಡಿದರು. ಅದರಂತೆ ಚಾಲನೆ ನೀಡುವಂತೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಪ್ರೇಮಾ ವೆಂಕಟೇಶ್ ಮತ್ತೊಮ್ಮೆ ಶಾಸಕರಿಗೆ ಮನವಿ ಮಾಡಿದರು. ಈ ಕುರಿತಂತೆ 5 ಲಕ್ಷ ವೆಚ್ಚದಲ್ಲಿ ಶೌಚಾಲಯ ನಿರ್ಮಿಸಲು ಅಗತ್ಯ ಕ್ರಮ ಕೈಗೊಳ್ಳುವ ಭರವಸೆಯನ್ನು ನೀಡಿದರು. ಇನ್ನು ಶಾಸಕರ ವಿಶೇಷ ಅನುದಾನದಲ್ಲಿ ಕ್ಷೇತ್ರದ ಪ್ರತಿ ಗ್ರಾಮ ಪಂಚಾಯಿತಿಗೂ 100ಕ್ಕೂ ಹೆಚ್ಚು ಮನೆಗಳು ನಿರ್ಮಾಣಕ್ಕೆ ಅನುದಾನ ಬಿಡುಗಡೆಯಾಗಿದ್ದು, ಅದರಲ್ಲಿ ಸಾಮಾನ್ಯ ವರ್ಗಕ್ಕೆ ಹೆಚ್ಚಿನ ಮನೆಗಳನ್ನು ಕಾಯ್ದಿರಿಸಿದ್ದು, ಆದರೆ ಎಸ್ಸಿ ಮತ್ತು ಎಸ್ಟಿಗಳಿಗೆ ನೀಡಿರುವ ಮನೆಗಳ ಸಂಖ್ಯೆ ಕಡಿಮೆ ಇದ್ದು ಅದನ್ನು ಹೆಚ್ಚಿಸಲು ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯರು ಶಾಸಕರಿಗೆ ಮನವಿ ಮಾಡಿದರು. ಈ ಬಗ್ಗೆ ಪರಿಶೀಲನೆ ನಡೆಸಲಾಗುವುದು. ಅಲ್ಲದೆ ಮುಂದೆ ಇನ್ನಷ್ಟು ಮನೆಗಳನ್ನು ಈ ಸಮುದಾಯಗಳಿಗೆ ನೀಡುವ ಭರವಸೆಯನ್ನು ಈ ಸಂದರ್ಭದಲ್ಲಿ ಎನ್ ಶ್ರೀನಿವಾಸ್ ನೀಡಿದರು. ಮಾಜಿ ಅನ್ನೋದಕ್ಕಿಂತ ನಿವೃತ್ತ ಕಾರ್ಯನಿರ್ವಹಣಾಧಿಕಾರಿಗಳು ಸುಮಾರು ದಿನಗಳಿಂದ ಬಹಳ ಕಷ್ಟಪಟ್ಟು ಪೆಟ್ರೋಲ್ ಬಂಕ್ನ ಮಾಡಿ ಅದರ ಉದ್ಘಾಟನೆ ಕರೀತಾ ಇದ್ರು. ನಾನು ಒತ್ತಡದ ನಿಮಿತ್ತ ಬರೋಕ್ಕಾಗಲಿಲ್ಲ. ಇವತ್ತು ನಮ್ಮ ಮುಖಂಡರು, ಸಾರ್ವಜನಿಕರು, ಪಂಚಾಯತಿ ಸದಸ್ಯರ ಒಂದು ನೇತೃತ್ವದಲ್ಲಿ ಉದ್ಘಾಟನೆಯನ್ನು ಮಾಡಿದ್ದಾರೆ. ಅವರ ಪೆಟ್ರೋಲ್ ಬಂಕು ಚೆನ್ನಾಗಿ ನಡೀಲಿ, ಲಾಭದಾಯಕವಾಗಿ ನಡೀಲಿ. ಈ ಥರದ್ದು ಇನ್ನೂ ಹಲವಾರು ಉದ್ಯಮಗಳನ್ನು ಸ್ಥಾಪನೆ ಮಾಡತಕ್ಕಂಥ ಶಕ್ತಿ ಅವರಿಗೆ ಮತ್ತು ಅವ್ರ ಕುಟುಂಬಕ್ಕೆ, ರುದ್ರಪ್ಪನವ್ರಿಗಿರ್ಬೋದು, ಹನುಮಂತರಾಯಪ್ಪನವ್ರಿಗಿರ್ಬೋದು, ಎಲ್ರಿಗೂ ಕೊಡಲಿ ಅಂತ ಆಶಿಸಿ ನಾನು ಶುಭ ಹಾರೈಸ್ತೀನಿ. ಸರ್, ಸೋಂಪುರ ಗ್ರಾಮ ಪಂಚಾಯತಿ ಮನೆಗಳು ಜನರಲ್ ಮನೆ ಜಾಸ್ತಿ ಕೊಟ್ಟಿದ್ದಾರೆ, ಎಸ್ಸಿ ಮನೆ ಜಾಸ್ತಿ ಬೇಕು ಅಂತ ಕೇಳಿದ್ರು. ಅದ್ರ ಬಗ್ಗೆ ಪರಿಶೀಲಿಸ್ತೀನಿ ಅಂತ ಹೇಳಿದ್ದೀನಿ. ವಿಶೇಷವಾಗಿರ್ತಕ್ಕಂಥ 1900 ಮನೆಗಳು ನೆಲಮಂಗಲ ತಾಲೂಕಿಗೆ, 600 ಮನೆಗಳು ಸೋಲೂರಿಗೆ ನಾನು ವಿಶೇಷವಾದಂಥ ಮನೆಗಳನ್ನು ಮಂಜೂರು ಮಾಡಿಸ್ಕೊಂಡ್ಬಂದಿದ್ದೆ. ಅದರಂತೆ 100 ಮನೆಗಳನ್ನ ಸೋಂಪುರ ಗ್ರಾಮ ಪಂಚಾಯತಿಗೆ ನಾನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೆ. ಅದರಲ್ಲಿ ಎಸ್ಸಿ ಮನೆ ಜಾಸ್ತಿ ಬೇಕು ಅಂತ ಕೇಳಿದ್ದಾರೆ. ಅದೇನಾದರೂ ಫೈನಲ್ ಆಗಿಲ್ಲ ಅಂದರೆ ಎಸ್ಸಿ ಮನೆನ ಹೆಚ್ಚಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಫೈನಲ್ ಆಗಿಬಿಟ್ಟಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ದೇನು ಬೇಡಿಕೆ ಇದೆ ಈಡೇರಿಸ್ತೀನಿ, ಸರ್ಕಾರದಿಂದ ಮಂಜೂರು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಚರಂಡಿ ಕೇಳಿದ್ದಾರೆ, ಮತ್ತು ಸಾರ್ವಜನಿಕ ಶೌಚಾಲಯ ಕೇಳಿದ್ದಾರೆ, ಅದನ್ನು ಮಾಡಿಸ್ಕೊಡ್ತೀನಿ. ಇನ್ನು ಉದ್ದಿಮೆಯ ಬಗ್ಗೆ ಈ ಸಂದರ್ಭದಲ್ಲಿ ಮುಖಂಡರು ಹಾಗೂ ನಿವೃತ್ತ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹನುಮಂತರಾಯಪ್ಪ ಮಾತನಾಡಿ, ಇಂದು ಈ ಒಂದು ಫ್ಯೂಯಲ್ ಸ್ಟೇಷನನ್ನು ಎಲ್ಲರಿಗೂ ಸಹ ಲೋಕಾರ್ಪಣೆಗೊಳಿಸಿದ್ದೇವೆ ಹಾಗೂ ಗುಣಮಟ್ಟ ಮತ್ತು ಯಾವುದೇ ರೀತಿಯಾದಂತಹ ಗುಣಮಟ್ಟದಲ್ಲೂ ಮತ್ತು ರಾಜಿ ಇಲ್ಲದಂತೆ ಕಾರ್ಯನಿರ್ವಹಿಸುತ್ತೇವೆ. ಗುಣಮಟ್ಟದ ಜೊತೆಗೆ ಉತ್ತಮ ಎಲ್ಲ ರೀತಿಯಾದಂತಹ ಅನುಕೂಲಗಳನ್ನು ಗ್ರಾಹಕರಿಗೆ ನೀಡಲಿದ್ದೇವೆ ಎಂದು ಇಒ ಹನುಮಂತರಾಯಪ್ಪ ಹೇಳಿದ್ದು ಹೀಗೆ. ಕಷ್ಟಪಟ್ಟು ಈ ಬಂಕ್ನ ಮಾಡಿದೆ. ಇವತ್ತು ನಿಜವಾಗ್ಲೂ ಎಲ್ಲ ಸುತ್ತಮುತ್ತ ಹಳ್ಳಿಯವ್ರಿಗೆ ಹೋಗಿ ರೋಡ್ ಕ್ರಾಸ್ ಮಾಡೋಕ್ಕೆ ಹೋಗಿ ಸುಮಾರು ಜನ ತೀರೋಗ್ಬಿಟ್ರು, ಸತ್ತೋಗ್ಬಿಟ್ರು. ಅದರಿಂದ ಆ ಒಂದು ಇದು ನನ್ನ ಮನಸ್ಸಲ್ಲಿ ಉಳಿದಿತ್ತು. ಅದರಿಂದ ಇಲ್ಲೊಂದು ಬಂಕ್ ಮಾಡಿದ್ರೆ ದಾಬಸ್ಪೇಟೆಗೆ ಅನುಕೂಲ ಆಗ್ತದೆ, ದಾಬಸ್ಪೇಟೆ ಎಲ್ಲ ಜನರಿಗೂ ಅನುಕೂಲ ಆಗ್ತದೆ ಅಂತ ಹೇಳ್ಬಿಟ್ಟು ಈ ಬಂಕ್ನ ಮಾಡಿದೆ. ಮೊನ್ನೆ ಶಾಸಕರು ಕೂಡ ಬಂದು ಇದನ್ನು ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡಿದ್ರು. ನಿಜವಾಗ್ಲೂ ನನಗೆ ಸಂತೋಷ ಆಗ್ತಾಯಿದೆ. ಮತ್ತು ಈಗ ಇನ್ನು ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಇದು ರೈತ ಬಂಧುವರಿಗೆ ಮತ್ತು ಎಲ್ಲ ಪಟ್ಟಣದ ವಾಸಿಗಳಿಗೆಲ್ಲನೂ ನಾವು ಇದರಿಂದ ಅನುಕೂಲ ಆಗ್ತದೆ ಅಂತ ಹೇಳಿ ಭಾವಿಸಿ ನಾನು ಮಾತಾಡ್ತೀನಿ. ನಾಗರಿಕರು ಇಲ್ಲಿ ಬರಬೇಕು. ಅಲ್ಲಿ ಇಲ್ಲಿ ಏನಾದರೂ ಅವರಿಗೆ ಏನಾದರೂ ತೊಂದರೆ ಆದರೆ ನಮಗೆ ತಕ್ಷಣ ನಮಗೆ ತಿಳಿಸ್ಬೇಕು. ಯಾವುದೇ ಒಂದು ಅಕ್ರಮವಾಗಿ ಯಾವುದೂ ಇಲ್ಲಿ ನಡೆಯಲ್ಲ. ಒಂದು MLU ಕೂಡ ಕಡಿಮೆ ಬರಲ್ಲ. ಎಲ್ಲ ಟ್ರಾನ್ಸ್ಪರೆನ್ಸಿ ಇರ್ತದೆ. ಆಮೇಲೆ ಇದು ಕಂಪ್ಯೂಟರೈಸೇಷನ್ ಆಗಿದೆ. ಯಾವುದೇ ಕಾರಣಕ್ಕೂ ಹುಡುಗರು ಕೂಡ ಪೆಟ್ರೋಲ್ ಹಾಕೋರು ಕೂಡ ಮೋಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ಒಳ್ಳೆ ಕ್ವಾಲಿಟಿ, ಕ್ವಾಂಟಿಟಿ ಎರಡೂ ಕೊಡ್ತಾ ಇದ್ದೀವಿ. ದಯಮಾಡಿ ಇದನ್ನು ಉಪಯೋಗಿಸ್ಕೊಳ್ಬೇಕು. ಸೇವೆ ಕೂಡ ಯಾವ ಥರ ಇರುತ್ತೆ ಸರ್? 24 ಗಂಟೆ ಇರುತ್ತಾ? 24 ಗಂಟೆನೂ ಸೇವೆ ಇರ್ತದೆ. ಸದ್ಯಕ್ಕೆ ಇನ್ನೊಂದು 2 ತಿಂಗಳು 6ರಿಂದ ರಾತ್ರಿ 10ವರೆಗೂ ಇರ್ತದೆ. ಆಮೇಲೆ ಇನ್ನು ನೈಟನ್ನ ಇನ್ನೊಂದು 2 ತಿಂಗಳು ಆದಮೇಲೆ ನಾವು ಮಾಡ್ತೀವಿ. ಓಕೆ. ನಂತರ ಈ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು ಆಗಮಿಸಿದರು. ಬಂಕ್ನ ಮಾಲೀಕರಾದ ಆರ್ ಪ್ರೇಮಕುಮಾರಿ, ಹನುಮಂತರಾಯಪ್ಪ, ರುದ್ರಪ್ಪ, NPA ಅಧ್ಯಕ್ಷ ನಾರಾಯಣಗೌಡ, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ CR ಗೌಡ, ಮುಖಂಡರಾದ ಅಗಳಕುಪ್ಪೆ ಗೋವಿಂದರಾಜು, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಪ್ರೇಮಾ ವೆಂಕಟೇಶ್, ಬೂದಿಯಾಳ್ ನಾಗರಾಜು, ವೀರಸಾಗರ ಗಂಗರುದ್ರಯ್ಯ, ಹೊಸನಿಟ್ಕಲ್ ಸಿದ್ದರಾಜು, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶಿವಕುಮಾರ್, ಅಂಚಮನೆ ಪ್ರಕಾಶ್, ಖಲೀಮುಲ್ಲಾ, ಗ್ರಾಮ ಪಂಚಾಯಿತಿ ಸದಸ್ಯ ಸಿದ್ದಪ್ಪ, ಲಕ್ಕೂರು ಸಿದ್ದರಾಜು, ಪಾರ್ಥ ಸೇರಿದಂತೆ ಹಲವರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಇನ್ನು ಈ ಸಂದರ್ಭದಲ್ಲಿ ಸೋಲೂರು
ಶೀಘ್ರವಾಗಿ ನೆಲಮಂಗಲಕ್ಕೆ ಸೇರಲಿದೆ ಎಂದು ಶಾಸಕ ಎನ್ ಶ್ರೀನಿವಾಸ್ ಈ ಸಂದರ್ಭದಲ್ಲಿ ಹೇಳಿದರು. ನಂತರ ಉದ್ದಿಮೆಯ ಬಗ್ಗೆ ಸ್ಥಳೀಯವಾಗಿ ಸಹಕರಿಸಿದಂತಹ ಎಲ್ಲ ಮುಖಂಡರಿಗೆ ಆರ್ ಪ್ರೇಮಕುಮಾರಿ ಹನುಮಂತರಾಯಪ್ಪ ಸಂತಸವನ್ನು ವ್ಯಕ್ತಪಡಿಸಿ ಅವರೆಲ್ಲರಿಗೂ ಸಹ ಶುಭಾಶಯವನ್ನು ಕೋರಿದರು. ಡಾಬಸ್ಪೇಟೆಯಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಹಾಕಿಸಲು 3-4 ಕಿಲೋಮೀಟರ್ ತೆರಳಬೇಕಿತ್ತು. ಈ ವೇಳೆ 10 ಜನ ವಿವಿಧ ಅಪಘಾತಗಳಲ್ಲಿ ಮೃತರಾಗಿದ್ದರು. ಈ ನಿಟ್ಟಿನಲ್ಲಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಈ ಒಂದಷ್ಟು ಜನರಿಗೆ ಉದ್ಯೋಗ ಸೃಷ್ಟಿಯ ಜವಾಬ್ದಾರಿಯನ್ನು ಬಂಕ್ ಹೊಂದಿದೆ ಎಂದು ಆರ್ ಪ್ರೇಮಕುಮಾರಿ ಹೇಳಿದರು. ಸ್ಥಳೀಯ ಮುಖಂಡರಾದಂತಹ ವೀರಸಾಗರ ಗಂಗಾರುದ್ರಯ್ಯ ಹಾಗೂ ಇನ್ನಿತರರ ಸಹಕಾರ ಅತೀವವಾಗಿದೆ ಎಂದು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದರು. ಹಾಗೂ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದಂತೆ ಕೆಲಸವನ್ನು ನಿರ್ವಹಿಸುತ್ತೇವೆ. ಮುಂದಿನ ದಿನಗಳಲ್ಲಿ 24/7 ಕೆಲಸ ಮಾಡುತ್ತೇವೆ. ಇದೀಗ ಬೆಳಗ್ಗೆ 6ರಿಂದ ರಾತ್ರಿ 10ರವರೆಗೆ ಉದ್ಯಮವನ್ನು ನಡೆಯಲಿದೆ ಎಂದು ಪೆಟ್ರೋಲ್ ಬಂಕ್ ಬಗ್ಗೆ ಪ್ರೇಮಕುಮಾರಿ ಹೇಳಿದ್ದು ಹೀಗೆ. ಈಗ ಒಂಥರ ಯುದ್ಧ ಗೆದ್ದು ಇಲ್ಲಿ ಮಾಡ್ದಂಗಾಯ್ತು ನನ್ನ ಪೆಟ್ರೋಲ್ ಪಂಪ್ನ. ತುಂಬ ಜನ ಒಂದು 3-4 ಜನ ಕೈವಾಡಗಳಿಂದ ನನಗೆ ತುಂಬ ಲೇಟ್ ಆಯಿತು. ಒಂದು 4 ವರ್ಷದ ಮುಂಚೆನೇ ಆಗಬೇಕಾಗಿತ್ತು ಈ ಕೆಲಸ. ಪರವಾಗಿಲ್ಲ, ನಿಧಾನವಾಗಿದೆ. ಆದರೆ ನಾಗರಿಕರಲ್ಲಿ ನನ್ನ ಮನವಿ ಏನಂದರೆ, ಇಲ್ಲಿ ಯಾವುದೇ ರೀತಿ ಅವ್ಯವಹಾರ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಆಗೋದಿಲ್ಲ. ಕರೆಕ್ಟಾಗಿ ಅವ್ರಿಗೆ ಏನು ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಏನು ಬೇಕೋ ಅದನ್ನು ಖಂಡಿತ ನಾವು ಕೊಡ್ತೀವಿ. ಹಂಗೇನಾದರೂ ಸಮಸ್ಯೆ ಆದರೆ ತಕ್ಷಣ ನಮಗೆ ಗಮನಕ್ಕೆ ತರಬೇಕು. ನಮ್ಮ ಫೋನ್ ನಂಬರ್ ಇರುತ್ತೆ ಬಂಕ್ ಮೇಲೆ. ಯಾರಿಗೆ ಏನೇ ಇಲ್ಲಿ ಏನಾದರೂ ಒಂದು ಪೈಸು ತೊಂದರೆ ಆದರೂ ನಮ್ಗೆ ಇಮಿಡಿಯೇಟಾಗಿ ಫೋನ್ ಮಾಡಿದ್ರೆ ಅದಕ್ಕೆ ನಾವು ತಕ್ಷಣ ಕ್ರಮ ಕೈಗೊಳ್ತೀವಿ. ಇದನ್ನು ಸದುಪಯೋಗ ಪಡಿಸ್ಕೋಬೇಕು. ಯಾಕಂದರೆ ಈ ಕಡೆಯಿಂದ ಒಂದು 3 ಕಿಲೋಮೀಟ್ರ್ ಯಾವುದೂ ಇಲ್ಲ. ಲೆಫ್ಟು ರೈಟು ಈಸ್ಟು ವೆಸ್ಟು 4 ಸೈಡಿಂದನೂ ಯಾವುದು ಪೆಟ್ರೋಲ್ ಪಂಪ್ಸ್ ಇಲ್ಲ ಇಲ್ಲಿ. ಅದರಿಂದ ಈಗ ಹೋಗಿ ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಬರುವಾಗ ಹೈವೇ ಇರೋದ್ರಿಂದ ತುಂಬ ಫಾಸ್ಟಾಗಿ ಹೋಗ್ತಿತ್ತು ವೆಹಿಕಲ್ಸು. ಸುಮಾರು ಡೆತ್ ಆಗಿದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಅದರಿಂದ ಆ ಚಾನ್ಸಸ್ ತೊಗೊಳ್ಳೋದು ಬೇಡ ಯಾರು ನಾಗರಿಕರು. ದಯವಿಟ್ಟು ಬಂದು ಇಲ್ಲಿ ಅವ್ರಿಗೂ ಅನುಕೂಲ ಆಗಲಿ ನಮಗೂ ಅನುಕೂಲ ಆಗಲಿ ವ್ಯವಹಾರನ ಮಾಡ್ಕೊಂಡು ಹೋಗಲಿ ಅಂತ ನಾನು ವಿನಂತಿಸ್ತೀನಿ. ಕೊನೆಯದಾಗಿ ಶಾಸಕರು ಬಂದಿದ್ದು ಏನು ಅನಿಸ್ತು? ಶಾಸಕರು ಬಂದಿದ್ದು ತುಂಬ ಖುಷಿ ಆಯಿತು ನನಗೆ. ಇನ್ನೊಂದು ಅದಕ್ಕೆ ಅವ್ರದ್ದು ಹಿನ್ನೆಲೆ ಸಪೋರ್ಟ್ ಕೂಡ ಇತ್ತು. ಇದಕ್ಕೆ ಪಾಪ ತುಂಬ ಸಹಾಯ ಮಾಡಿದ್ದಾರೆ ನನಗೆ ಈ ಬಂಕ್ ಮಾಡೋ ವಿಷಯದಲ್ಲಿ. ಅವರು ಕೈಲಿ ಮೀರಿ ಸಹಾಯ ಮಾಡಿದ್ದಾರೆ, ನನಗೆ ಸಪೋರ್ಟ್ ಮಾಡಿದ್ದಾರೆ. ಅದರಿಂದ ನಾನು ಅವ್ರಿಗೆ ಧನ್ಯವಾದನೂ ಹೇಳ್ತೀನಿ. ಮತ್ತು ಅವ್ರಿಗೆ ನಮ್ಗೆ ಇಲ್ಲಿ ಬಂದು ಒಂದು ಓಪನಿಂಗ್ ಮಾಡಿಕೊಟ್ಟಿದ್ದು ತುಂಬ ಖುಷಿ ಆಯಿತು. ಓಕೆ ಸರ್. ಇನ್ನು ಈ ವೇಳೆಯಲ್ಲಿ ಮದುಮಗಳಂತೆ ಈ ಒಂದು ಇಡೀ ಪೆಟ್ರೋಲ್ ಬಂಕ್ ಸಿಂಗಾರವಾಗಿತ್ತು. ಎಲ್ಲೆಡೆಯೂ ಸಹ ತಳಿರು ತೋರಣಗಳ ಜೊತೆಗೆ ವಿವಿಧ ಹೂವಿನ ಅಲಂಕಾರಗಳು ಕೂಡ ಕಂಡುಬಂದವು. ಇನ್ನು ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ಸಹ ಈ ಸಂದರ್ಭದಲ್ಲಿ ಜರುಗಿತು. ಇದರ ದೃಶ್ಯಾವಳಿಗಳು ಹೀಗಿದೆ. ಸ್ಪೆಷಲ್ ರಿಪೋರ್ಟ್ಗಾಗಿ ವಿಡಿಯೋ ಜರ್ನಲಿಸ್ಟ್ ಕುಪ್ಪೇಶ್ರೀಧರ್ ಜೊತೆ KK ನೂರ್ರಾಮ್, ಕದಂಬ ಖಡ್ಗ ನ್ಯೂಸ್, ದಾಬಸ್ಪೇಟೆ. ಅಲ್ಲ ಅದೇ ಕರೆ ಆಗಲ್ಲ. ಸೈಡಿಂದ